ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀ ಗೋಕುಲ್ ಕಾರ್ವಿ. ಕರಾವಳಿಯ ಜನರಿಗೆ ಮೀನುಗಾರಿಕೆ ಎನ್ನುವುದು ಕುಲಕಸುಬು. ಈ ಮೀನುಗಾರಿಕೆ ಹಾಗೂ ಕಡಲ ಮಾತೆಯನ್ನು ನಂಬಿ ಜೀವನ ಸಾಗಿಸುತ್ತಿರುವ ನಮ್ಮ ಮೀನುಗಾರರು ಸಮುದ್ರದ ದೈತ್ಯ ಅಲೆಗಳನ್ನು ಲೆಕ್ಕಿಸದೆ ದುಡಿಮೆ ಮಾಡುತ್ತಿದ್ದಾರೆ. ಕಾರಣ ಇಷ್ಟೇ, ತಮ್ಮ ಕುಟುಂಬ ನಿರ್ವಹಣೆ. ಹೌದು ಸ್ನೇಹಿತರೆ, ಕೆಲವೊಂದಿಷ್ಟು ಕಠಿಣ ಸಮಯದಲ್ಲಿ ಭಯಪಡುವಂತಾಗಿದ್ದರೂ ಅದನ್ನು ಎಲ್ಲೂ ವ್ಯಕ್ತಪಡಿಸದೆ ಮನಸ್ಸಿನಲ್ಲಿ ಅದನ್ನು ಇಟ್ಕೊಳ್ಳುತ್ತಾರೆ. ಎಸ್, ನಮ್ಮ ಮೀನುಗಾರರಿಗೆ ಸಲಾಮ್ ಹೇಳುತ್ತಾ ಇವತ್ತಿನ ವಿಡಿಯೋ ನಿಮ್ಮ ಮುಂದೆ. ಸಾಮಾನ್ಯವಾಗಿ ತಾವೆಲ್ಲರೂ ಯೂಟ್ಯೂಬ್ ವಿಡಿಯೋಗಳಲ್ಲಿ ಬೋಟ್ನಲ್ಲಿ ಮಾಡುವಂತಹ ಫಿಶಿಂಗನ್ನು ನೋಡಿರ್ತೀರಿ. ಆದರೆ ನೀವು ಈ ವಿಡಿಯೋದಲ್ಲಿ ಫಿಶಿಂಗ್ ಜೊತೆಯಲ್ಲಿ ಬೋಟ್ನಲ್ಲಿ ಮಾಡುವಂತಹ ರುಚಿಯಾದ ಅಡುಗೆಯನ್ನು ಕೂಡ ನೋಡಬಹುದು. ಬೆಳಗಿನ ಜಾವ 4 ಗಂಟೆಗೆ ಹೊರಟಂತಹ ಬೋಟ್ ತುಂಬ ದೂರ ಸಾಗಿದ ನಂತರ ಫಿಶಿಂಗನ್ನು ಮಾಡಲಿಕ್ಕೆ ಅಂತ ತಯಾರಿ ಮಾಡ್ಕೊಳ್ತಾರೆ. ಇಲ್ಲಿ ಫಿಶಿಂಗ್ ಮಾಡಿರೋ ಮೀನನ್ನು ತೆಗೆದುಕೊಂಡು ಫ್ರೆಶ್ ಆಗಿ ಮೀನು ಸಾರನ್ನು ಮಾಡ್ತಾರೆ. ಬೋಟ್ನಲ್ಲಿ ಮಾಡುವ ಊಟದ ರುಚಿಯಂತೂ ನೆಕ್ಸ್ಟ್ ಲೆವೆಲ್ ಸ್ನೇಹಿತರೆ. ನಾನು ಕೂಡ ಬೋಟ್ನಲ್ಲಿ ಹೋದಾಗ ಇದನ್ನು ಟೇಸ್ಟ್ ಮಾಡಿದ್ದೀನಿ. ಇವಾಗ ಚಟ್ಲಿ ಸೀಸನ್ ಆಗಿರೋದ್ರಿಂದ ಬಲೆಗೆ ಬೇರೆ ಮೀನಿಗಿಂತ ಚಟ್ಲಿನೇ ಜಾಸ್ತಿ ಸಿಗುತ್ತೆ. ಚಟ್ಲಿ ಅಂದರೆ ಪ್ರಾನ್ಸ್ ಸ್ನೇಹಿತರೆ. ಈ ಚಟ್ಲಿಯನ್ನು ಸೆಪ್ರೇಟ್ ಮಾಡೋದೇ ತುಂಬ ದೊಡ್ಡ ಕೆಲಸ. ಅದು ನಮ್ಮ ಮೀನುಗಾರರಿಗೆ ಮಾತ್ರ ಗೊತ್ತಿರುತ್ತೆ. ನೋಡಿ ಸ್ನೇಹಿತರೆ, ಫಸ್ಟ್ ಟ್ರಾಲ್ ಆಗಿದ ನಂತರ ಸೆಕೆಂಡ್ ಟ್ರಾಲ್ನ ಅವರು ರೆಡಿ ಮಾಡ್ಕೊಳ್ತಿರೋದು. ಈ ಬಲೆನ ಬೀಸಿದ ನಂತರ ಊಟದ ತಯಾರಿಯನ್ನು ಅವರು ಮಾಡ್ಕೊಳ್ತಾರೆ. ಇಲ್ಲಿ ನೋಡಿ, ಒಂದು ಕಡೆ ಬೋಟ್ ಫಿಶಿಂಗ್ ಮಾಡ್ತಾ ರನ್ನಿನಲ್ಲಿ ಸಾಗ್ತಾ ಇರುತ್ತೆ. ಇನ್ನೊಂದು ಕಡೆ ಫಿಶನ್ನು ಸಾರು ಮಾಡೋಕ್ಕೆ ಇಲ್ಲಿ ಭಂಡಾರಿ ಕ್ಲೀನ್ ಮಾಡ್ಕೊಳ್ತಾ ಇರ್ತಾರೆ. ಭಂಡಾರಿ ಅಂದರೆ ಅಡುಗೆ ಮಾಡೋರು. ಇದೇ ಮೀನನ್ನು ನಾವು ಮನೆಗೆ ತಂದು ಸಾರು ಮಾಡಿದರೆ ಬೋಟ್ನಲ್ಲಿ ಮಾಡಿರುವಂಥ ಮೀನಿನ ಸಾರಿನ ರುಚಿ ನಮಗೆ ಸಿಗೋದಿಲ್ಲ ಸ್ನೇಹಿತರೆ. ಫಿಶನ್ನು ಕಟ್ ಮಾಡೋದನ್ನು ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಫಿಶ್ ಕರಿ ಮಾಡೋದಕ್ಕೆ ಮಸಾಲೆಯನ್ನು ಮನೆಯಿಂದನೇ ತರ್ಕೊಂಡು ಬರ್ತಾರೆ. ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಹದ ಮಾಡ್ಕೊಳ್ತಾರೆ. ಅದಾದ ನಂತರ ಸ್ಟೋವ್ ಆನ್ ಮಾಡಿಕೊಂಡು ಫಿಶ್ ಕರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಈ ಫಿಶ್ ಕರಿಗೆ ಈರುಳ್ಳಿ, ಶುಂಠಿ, ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದಾರೆ. ಮಸಾಲೆಗೆ ಒಂದು ಕುದಿ ಬಂದ ನಂತರ ಕಟ್ ಮಾಡಿ ಕ್ಲೀನ್ ಮಾಡಿರುವ ಫಿಶನ್ನು ಇದಕ್ಕೆ ಸೇರಿಸ್ತಾರೆ. ಈ ಫಿಶನ್ನು ಸಮುದ್ರದ ನೀರಿಂದ ಕ್ಲೀನ್ ಮಾಡಿರೋದ್ರಿಂದ ಕರಿಗೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ಬಟ್ ಇದೇ ಥರ ಕರಿಯನ್ನು ನಾವು ಮನೆಯಲ್ಲೇ ಮಾಡ್ತೀವಿ, ಆದರೆ ಬೋಟಲ್ಲಿ ಪ್ರಿಪೇರ್ ಮಾಡಿರೋ ಥರ ಟೇಸ್ಟ್ ಬರಲ್ಲ. ಆಲ್ರೆಡಿ ಊಟಕ್ಕೆ ಬಾಯ್ಲ್ಡ್ ರೈಸನ್ನು ಕೂಡ ಇವರು ರೆಡಿ ಮಾಡ್ಕೊಂಡಿದ್ದಾರೆ. ಫಿಶ್ ಕರಿನೂ ಕೂಡ ರೆಡಿ ಆಗಿದೆ. ಇವಾಗ ಊಟ ಮಾಡೋದೊಂದೇ ಬಾಕಿ. ಊಟದ ನಂತರ ದೋಣಿ ಸಾಗಲಿ ಮುಂದೆ ಹೋಗಲಿ ಅನ್ನೋ ಹಾಗೆ ಇವರ ಜರ್ನಿ ಕಂಟಿನ್ಯೂ ಆಗುತ್ತೆ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.